ಸರಗೂರು ಪಟ್ಟಣದ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಸಮುದಾಯ ಆರೋಗ್ಯ ವಿಭಾಗದ ವತಿಯಿಂದ ಗುರುವಾರದಂದು ಸಾರ್ವಜನಿಕರಿಗೆ ಮಧುಮೇಹ ಕಾಯಿಲೆಯ ಜಾಗೃತಿ ಮೂಡಿಸುವ ಸಲುವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಸಾಮಾನ್ಯ ರೋಗ ತಜ್ಞರಾದ ಡಾಕ್ಟರ್ ನಾಗೇಶ್ ಡಿಎಂ ರವರು ಮಾತನಾಡಿ, ಸಾಮಾನ್ಯವಾಗಿ ಪ್ರತಿಯೊಬ್ಬರು ವರ್ಷಕ್ಕೆ 2 ಬಾರಿ ಸಕ್ಕರೆ ಕಾಯಿಲೆ ಪರೀಕ್ಷೆ ಮಾಡಿಸಬೇಕು. ಜೊತೆಗೆ ಎಫ್ಬಿಎಸ್ ಮತ್ತು ಪಿಪಿಬಿಎಸ್ ಮಾಡುವುದರಿಂದ ಕೇವಲ ಈ ದಿನದ ಸಕ್ಕರೆ ಪ್ರಮಾಣ ತಿಳಿಯುತ್ತದೆ. ಆದರೆ ಎಚ್ಬಿಎಒಸಿ ಮಾಡುವುದರಿಂದ ಹಿಂದಿನ 3 ತಿಂಗಳ ಸಕ್ಕರೆ ಪ್ರಮಾಣ ಎಷ್ಟಿದೆ ಎಂದು ತಿಳಿಯುತ್ತದೆ ಎಂದು ಹೇಳಿದರು. ಇದೇ ತಿಂಗಳು ಪ್ರತಿ ಶನಿವಾರ ಸರಗೂರಿನ ಬಸ್ ನಿಲ್ದಾಣ ಹಾಗೂ ಮೊದಲು ಬಂದ 50 ಜನರಿಗೆ ಉಚಿತವಾಗಿ ಬಿಪಿ ಮತ್ತು ಶುಗರ್ ಪರೀಕ್ಷೆ ಮಾಡಲಾಗುತ್ತಿದೆ. ಕಾರ್ಯಕ್ರಮಕ್ಕೆ ಹಾಜರಾಗಿದ್ದ 50 ಫಲಾನುಭವಿಗಳಿಗೆ ಮಧುಮೇಹ ಕಾಯಿಲೆ ಆರೈಕೆ ಕೈಪಿಡಿ ಎಂಬ ಪುಸ್ತಕವನ್ನು ಉಚಿತವಾಗಿ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ನೇತ್ರ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ನರೇಂದ್ರ ರಾಮಕೃಷ್ಣ, ಆಯುರ್ವೇದ ತಜ್ಞರಾದ ಡಾಕ್ಟರ್ ಪ್ರಶಾಂತ್ ಎಸ್ಬಿ, ಆಹಾರ ತಜ್ಞರಾದ ಕುಮಾರಿ ಸಂಗೀತಾ, ಶಸ್ತ್ರಚಿಕಿತ್ಸಾ ತಜ್ಞರು ಮತ್ತು ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ರವೀಂದ್ರನಾಥ್, ವಿವೇಕ ಸ್ಮಾರಕ ಆಸ್ಪತ್ರೆಯ ಉಪನಿರ್ದೇಶಕರಾದ ಡಾಕ್ಟರ್ ಶಂಕರ್ ಹೆಚ್ಕೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ರಕ್ತವನ್ನು ಪರೀಕ್ಷೆ ಮಾಡಿ ಸಕ್ಕರೆ ಕಾಯಿಲೆ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದು ಒಳ್ಳೆಯದು. ಒಂದು ಕೆಪ್ಪ ಇಟ್ಕೊಳ್ಳೋಣ, ರಕ್ತ ಪರೀಕ್ಷೆ ಮಾಡಿದ್ರೆ ಗೊತ್ತಾಗೋದಿಲ್ಲ. ಅವರು ಹಾಗೆ ಬಂದು ನೋಡ್ಕೊಂಡ್ಬಿಟ್ಟು ಬಿ.ಪಿ ಚೆಕ್ ಮಾಡೋ ಹಾಗೇನೆ ಡಾಕ್ಟರ್ ಮುಖ ನೋಡ್ಬಿಟ್ಟ ತಕ್ಷಣ ಅವ್ರು ಹೇಳಿ ಗೊತ್ತಾಗಲ್ಲ. ಅದರಿಂದ ಮುಖ್ಯವಾಗಿ ಬೇಕಾಗಿರೋದು ರಕ್ತ ಪರೀಕ್ಷೆ ಮಾಡಬೇಕು. ರಕ್ತ ತಗೊಂಡ್ಬಿಡ್ತಾರೆ, ಅದಕ್ಕೆ ಪರೀಕ್ಷೆ ಮಾಡೋದಿಲ್ಲ ಅನ್ನೋ ಮನೋಭಾವ ಮನಸ್ಸಿನಿಂದ ದೂರ ಹೋಗ್ತಾ ಇದೆ. ಈ ಥರ ಪರೀಕ್ಷೆ ಮಾಡಿದಾಗ ನಾನು ಹೇಳಿದಾಗ ಬರೀ ಅಷ್ಟೇ ಇದ್ರೆ ಸಾಕಾಗೋದಿಲ್ಲ. ವಂಶದಲ್ಲಿ ಯಾರಿಗಾದ್ರೂ ಅಣ್ಣ ತಮ್ಮ, ಅಕ್ಕ ತಂಗಿ, ತಂದೆ ತಾಯಿ, ಅಜ್ಜ ಅಜ್ಜಿ ಆ ಥರ ಯಾಕಂದ್ರೆ ಇದ್ರೆ ಅಂಥವ್ರನ್ನೇ ನಿಯಮಿತವಾಗಿ ಆವಾಗವಾಗ ಪರೀಕ್ಷೆ